ಮಾಜಿ ಸಚಿವ ಹಾಗೂ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಕೃಷ್ಣ ಜೆ ಪಾಲೆಮಾರ್ ಅವರ ನೇತೃತ್ವದಲ್ಲಿ ನಿರ್ಮಾಣಗೊಂಡ ಅತ್ಯಾಧುನಿಕ ಸಭಾಭವನಗಳನ್ನು ಆಂಧ್ರಪ್ರದೇಶದ ರಾಜ್ಯಪಾಲ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಉದ್ಘಾಟಿಸಿದರು. ಮಂಗಳೂರಿನ ಮೇರಿ ಹಿಲ್, ಮೋರ್ಗನ್ಸ್ ಗೇಟ್, ಸೂರತ್ಕಲ್ ಹಾಗೂ ಜಪ್ಪಿನ ಮೊಗರಿನಲ್ಲಿ ನಿರ್ಮಿಸಲಾದ 4 ಸಭಾಂಗಣಗಳನ್ನು ಕರಾವಳಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಏಕಕಾಲದಲ್ಲಿ ಉದ್ಘಾಟಿಸಲಾಯಿತು. ಮೇರಿ ಹಿಲ್ನ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಶಾಸಕ ಉಮಾನಾಥ ಕೋಟ್ಯಾನ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. Dr. Abdul Kalam, the first 11th President of India, popularly known as the Missile Man and People's President, he was born in a poor family in Rameshwaram, Tamil Nadu. In order to support his family, he sold newspapers in his childhood. He pursued his education with great zeal and determination and rose to the position of an eminent scientist, later went on to hold the highest office in the land. Only because of education. I am glad to learn that Vikas Education Trust is dedicated to promoting cultural, social, educational and traditional programs, and it is envisioned as a vibrant platform for public engagement. I feel the proposed utilization of the facilities of Palemar Convention Center, this center, to encourage intellectual exchange, preservation of heritage, youth development, and inclusive community participation, and exemplary in nature, and are praiseworthy. Center is also intended to host seminars, academic interactions, cultural festivals, civic dialogues, skill development initiatives, public awareness programs, and activities that strengthen social harmony and shared values, which will be of immense value to the society. I take this opportunity to congratulate the distinguished individuals who are felicitated here today on this auspicious occasion. ಒಂದಂತೂ ಸತ್ಯ, ಒಬ್ಬ ಪಾಲೆಮಾರು ಕೇವಲ ಮಂಗಳೂರಿಗೆ ಅಲ್ಲ, ಕರ್ನಾಟಕಕ್ಕೆ ಅಲ್ಲ, ತನ್ನದೇ ಆದಂಥ ಸ್ನೇಹವನ್ನು ಆದ ಒಂದು ದೊಡ್ಡ ಬದುಕನ್ನು ಕಟ್ಟುವುದರಲ್ಲಿ ಅನೇಕರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಸನ್ಮಾನ್ಯ ಕೃಷ್ಣ ಪಾಲೆಮಾರು ಅವರು. ನನ್ನ ಮಿತ್ರರಾಗಿರ್ತಕ್ಕಂಥ ಬೆಳಗಾವಿಯವರು ಇವತ್ತು ಇಲ್ಲಿ ಬಂದು ಕುಳಿತಿದ್ದಾರೆ. ನಾವು ಯಾವ ಕಾಲದಲ್ಲಿ ಏನಾಗ್ತೀವಿ, ಹೇಗಾಗ್ತೀವಿ, ಬದುಕು ಅನ್ನೋದು ಯಾವ ರೀತಿ ಇರ್ತದೆ, ಈ ಜಟಕಾ ಬಂಡಿಯಲ್ಲಿ ನಾವು ಯಾವ ರೀತಿ ನಮ್ಮ ಹೆಜ್ಜೆಗಳನ್ನು ಇಡಬೇಕಾಯ್ತದೆ, ಇಂಥ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ ಕೃಷ್ಣ ಪಾಲೆಮಾರ್ ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ರು. ನಾನು ಪಕ್ಕದಲ್ಲಿ ಕುಳಿತುಕೊಂಡು ಕೇಳಿದೆ, ನೀವೇನು ಮಾಡಿದ್ದೀರಿ, ನಿಮ್ಮ ಮಕ್ಕಳಿಗೆ ಏನು ಮಾಡಿದ್ದೀರಿ, ಆಮೇಲೆ ನಿಮ್ಮದು ಕತೆ ಇದು ಅಂತ ಕೇಳಿದೆ. ಅವರು ಒಂದು ದೊಡ್ಡ ಮಾತನ್ನು ಹೇಳ್ತಾರೆ, ನನ್ನ ಮಕ್ಕಳು ನಾನು ಏನು ಮಾಡಿದ್ದೀನಿ ಅದು ನೋಡೋಕ್ಕೆ ತಯಾರಾಗಿಲ್ಲ, ಅವ್ರ ಹತ್ರ ಜೊತೆಲಿ ಬರೋಕ್ಕೆ ತಯಾರಾಗಿಲ್ಲ, ಅವ್ರದ್ದೇ ಆದಂಥ ಜೀವನವನ್ನು ಅವ್ರು ನಡೆಸ್ತಾ ಇದ್ದಾರೆ. ನಾನೇನು ಮಾಡಿದ್ದೀನಿ ಅದನ್ನೆಲ್ಲೋ ಒಂದು ಕಡೆ ಮುಂದಿನ ಬಡತನದ ರೇಖೆಯಲ್ಲಿರ್ತಕ್ಕಂಥವರಿಗೆ ನನ್ನದೇ ಆದಂಥ ದೃಷ್ಟಿಕೋನವನ್ನು ನನ್ನ ಕುಟುಂಬ ಮಾಡಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸಿದಾಗ ನನಗನ್ಸದೆ ಕೋಟಿಗೊಬ್ಬ ಪಾಲೆಮಾರು ಅನ್ನೋದು ನನಗೆ ಗಮನಕ್ಕೆ ಬಂತು. ಮುಂದಿನ 1-2 ತಿಂಗಳ ಒಳಗಡೆನೆ ಬೆಂಗಳೂರಿಂದ ಮಂಗಳೂರಿಗೆ ಪ್ರಾಯಶಃ ವಂದೇ ಭಾರತ್ ಟ್ರೈನು ಕೂಡ ಬರ್ತಕ್ಕಂಥ, ಅದಕ್ಕೆ ಈಗಾಗಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮಂತ್ರಿಗಳು ಕೂಡ ಅದಕ್ಕೆ ಸಂಕಲ್ಪವನ್ನು ಮಾಡಿದ್ದಾರೆ. ಈ ಎಲ್ಲ ಭವ್ಯವಾದ ಆ ಒಂದು ಕಟ್ಟಡ ಮತ್ತು ಎಲ್ಲ ಉದ್ಘಾಟನೆ ಮಾಡಲಿಕ್ಕೆ ನೀವು ನಿಜವಾಗಿ ಅತ್ಯಂತ ಯೋಗ್ಯತೆಯ ಮತ್ತು ಅತ್ಯಂತ ಗೌರವವಾದ ವ್ಯಕ್ತಿ ಮುಖಾಂತರೇ ಉದ್ಘಾಟಿಸಿಕೊಂಡು ಮತ್ತೆ ಈ ಎಲ್ಲ ಸಂಸ್ಥೆಯನ್ನು ಗೌರವ ತರದ ಕೆಲಸ ಇವತ್ತು ಮಾಡಿದ್ದೀರಿ. ಅಜಯ್ ಸಾಹೇಬರ ಬಹುಶಃ ಇವತ್ತು ಆ ಪ್ರೀತಿ ವಿಶ್ವಾಸದಿಂದಲೇ ಇವತ್ತು ಬಂಧು ಬಹುಶಃ ಕೂಡ ಚಾಲೆಂಜ್ ಕೊಡುವಂತ ಅವಕಾಶ ಇವತ್ತು ಆಗಿದೆ. ಅದಕ್ಕಾಗಿ ನಾನೊಬ್ಬ ತುಳುನಾಡಿನವನಾಗಿ, ನಾನು ಕರಾವಳಿಯವನಾಗಿ ನನಗೆ ಪಾಲೆಮಾರ್ ಅವರ ಸಂಬಂಧ ಅತ್ಯಂತ ಹೆಮ್ಮೆ ಇದೆ. ಕೃಷ್ಣ ಪಾಲೆಮಾರ್ ಅವರ ಬಗ್ಗೆ ನಾನು ಒಂದೇ ಮಾತಿನಲ್ಲಿ ನಾವು ಹೇಳ್ಬೇಕಾದ್ರೆ ನಾನೇನು ಹೇಳಿಕ್ಕೆ ಇಚ್ಛಿಸ್ತೇನೆ ಹೇಳಿದ್ರೆ,
ನಿಜವಾದ ಭಾರತ ಯಾರಂತ ಹೇಳಿದ್ರೆ ಅದು ಕೃಷ್ಣಪ್ಪ ನಮ್ಮ ಸಂಸ್ಕೃತಿ ವ್ಯಕ್ತಿತ್ವ, ಅದೇ ನಿಜವಾದ ಭಾರತೀಯ ಸಂಸ್ಕೃತಿ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ ಅವರಿಗೆ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ಇವತ್ತು ಏನೊಂದು ಪಾಲೆಮಾರ್ ಸಾಮ್ರಾಜ್ಯ ಕಟ್ಟಿದಾರ ಅದನ್ನು ಮುಂದೆ ತಗೊಂಡ ಅವಕಾಶವನ್ನು ನಮ್ಮ ಪ್ರದೀಪ್ ಪಾಲೆಮಾರ್ ಮತ್ತು ಪ್ರಸನ್ನ ಪಾಲೆಮಾರ್ ಖಂಡಿತವಾಗಿ ಇವತ್ತು ಮಾಡ್ತಾರೆ. ವಿಕಾಸ್ ಎಜುಕೇಶನ್ ಟ್ರಸ್ಟ್ ಇವತ್ತು ನಮ್ಮ ರಾಜ್ಯಪಾಲರು ಹೇಳಿದಾಗೆ ವಿದ್ಯೆಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿಕ್ಕಾಗಿ ವಿದ್ಯೆ ಕಲಿಯುವವರಿಗೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವವರಿಗೆ ಇದರ ಏನೂ ಹಣ ಬಂದರೂ ಕೂಡ ಅದು ಸಾರ್ವಜನಿಕವಾಗಿ ಹೋಗುವಂಥದ್ದು. ಹಾಗೆ ಇವತ್ತು ಇಲ್ಲಿ ಯಾವುದು ಈ ಹಾಲಿಂದ ಬರಲಿ, ಇದರ ಬಂದ ಆದಾಯ ಇರಲಿ, ಎಂಥದ್ದಿದ್ರೂ ಅದು ಈ ವಿದ್ಯೆ ಕಲಿಯುವವರಿಗೆ ಬಹಳ ಹಿಂದುಳಿದವರಿಗೆ ಇದೆಲ್ಲ ಅದಕ್ಕೆ ಹೋಗುವಂಥದ್ದು. ಅದರಿಂದಾಗಿ ನಿಮ್ಮ ಈ ಸಮಯ ಏನಾದರೂ ವ್ಯರ್ಥ ಆಗಿದ್ರೆ ಆ ಪುಣ್ಯದ ಫಲ ನಿಮಗೂ ಬರ್ತದೆ. ಸಮಾರಂಭದಲ್ಲಿ ಸಮಾಜ ಸೇವೆ, ಕಲೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗೀತಾ ಶೆಟ್ಟಿ, ತಬುಸ್ಸಂ, ಕೌಶಿಕ್ ಆಚಾರ್ಯ, ಮಹಾಲಕ್ಷ್ಮಿ ಪೈ, ಮಹಾಲಕ್ಷ್ಮಿ ಭಾರ್ಗವ್ ಮತ್ತು ದಿಶಾ ಪೂಜಾರಿ ಅವರನ್ನ ಸನ್ಮಾನಿಸಲಾಯಿತು. ಜೊತೆಗೆ ಸಭಾಂಗಣ ನಿರ್ಮಾಣದಲ್ಲಿ ಶ್ರಮಿಸಿದ ಇಂಜಿನಿಯರ್ಗಳಾದ ಪ್ರವೀಣ್ ಕುಮಾರ್ ಮತ್ತು ಕೊರಗಪ್ಪ ಅವರನ್ನು ಗೌರವಿಸಲಾಯಿತು.